ಲಾಸ್ಟ್ ನಿಮಗೆ ಯಾರು ಗೆಲ್ಬೇಕು? ಪ್ರತಾಪ್ ಗೆಲ್ಬೇಕು. ಡ್ರೋನ್ ಆದ್ರೂ ಮಾರ್ಲಿ, ಕಾಗೆ ಆದ್ರೂ ಆರಿಸ್ಲಿ, ಅವ್ನು ಗೆದ್ಕೊಳ್ಳಿ. ಬಣ್ಣ ಬದಲಿಸುವಂತ ಉಸಿರು ಒಳ್ಳೆ ಸಂಗೀತ. ಹಳ್ಳಿಕಾರ ಒಂದು ಚೆನ್ನಾಗಿ ಆಡ್ತಾ ಇಲ್ಲ, ಆಡ್ಬೇಕು. ಆನೆ ಅವನೇ ವಿನಯ್. ಬಡವ್ರ ಫ್ಯಾಮಿಲಿಯಿಂದ ಬಂದಿದ್ದಾರೆ. ಅವ್ರಿಬ್ರೇ ಇರ್ಬೇಕು, ಪ್ರತಾಪ್ ವರ್ತೂರು. ಆನೆಸ್ಟ್ ಆಗಿ ಆಡ್ತವ್ರೆ, ನಾಟಕ ಆಡ್ತಾರೆ, ಕರೆಕ್ಟಾಗಿ ಆಡ್ತವ್ರೆ. ಕರೆಕ್ಟಾಗಿ ಆಡ್ತಿದ್ದಾರೆ. ಓಕೆ, ಈ ಸಲ ಬಿಗ್ ಬಾಸ್ ನಲ್ಲಿ ಯಾರು ವಿನ್ ಆಗ್ಬೇಕು ಅಂತ ನಿಮ್ಗೆ? ಸಂಗೀತನೇ ಯಾಕೆ? ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಚೆನ್ನಾಗಿ ಆಡ್ತಿದ್ದಾರೆ. ಸೊ ಬೇರೆಯವ್ರು ಯಾಕೆ ಗೆಲ್ಬಾರ್ದು? ಬೇರೆಯವರು ಆಡ್ತಾ ಇದ್ದಾರೆ ಅಂದ್ರೆ ಅವರಷ್ಟು ಇದು ಬರಲ್ಲ. ಸೊ ಅವರಷ್ಟು ಆಡಲ್ಲ ಅಂತ ಹೇಳ್ತಾ ಇದ್ದೀರಾ. ನಾನು ಕೆಲವೊಂದು ಪ್ರಾಣಿಗಳ ಹೆಸರು ಹೇಳ್ತೀನಿ, ಅದಕ್ಕೆ ಅಲ್ಲಿರೋರು ಯಾರು ಸೆಟ್ ಆಗ್ತಾರೆ ಅಂತ ಹೇಳಿ. ಇದನ್ನ ಕೇಳಲೇಬೇಕು ನೀವು. ಕೇಳಿ ಸರ್. ಆನೆ ಅವನೇ ವಿನಯ. ಓಕೆ, ಹುಲಿ ಇವನು ವರ್ತೂರಾ? ಅವನ ಹೆಸರೇನು ಸರ್? ಸಂಗೀತ ಯಾರು? ಸಂಗೀತ ನಮ್ರತಾ ಗುರು. ನಿಮ್ಗೆ ಯಾರು ಗೆಲ್ಬೇಕು? ಪ್ರತಾಪ ಗೆಲ್ಬೇಕು. ಎಂತ ಗೆಲ್ಬೇಕು? ಇಷ್ಟ ಬಡವ್ರ ಫ್ಯಾಮಿಲಿಯಿಂದ ಬಂದಿದ್ದಾರೆ. ತುಂಬಾ ನೋವು ಅನುಭವಿಸ್ಕೊಂಡ್ ಬಂದಿದ್ದಾರೆ ಅವಾಗಿಂದ. ಓಕೆ, ಇನ್ನು ಅದರಲ್ಲಿ ಲಾಸ್ಟ್ ಫೈನಲಿಸ್ಟ್ ಯಾರ್ಯಾರು ಬರಬೇಕು? ಕಾರ್ತಿಕ್, ಸಂಗೀತ. ಬಣ್ಣ ಬದಲಿಸುವಂತ ಉಸಿರು ಒಳ್ಳೆ ಸಂಗೀತ. ಯಾಕಂದ್ರೆ ಅವಳು ತುಂಬಾ ಆಟ ಆಡ್ತಾ ಇದ್ದಾಳೆ. ಯಾವ ಕಡೆ ಕಲರ್ಸ್ ಆಗಿ ಮಾಡಬೇಕು ಅನ್ನೋದು ಗೊತ್ತಾಗಿದೆ ಅವಳಿಗೆ. ಓಕೆ, ಕಡೆದಾಗಿ ಒಬ್ರು ಗೆಲ್ಬೇಕು ಅಂದ್ರೆ ಯಾರು ಗೆಲ್ಬೇಕು? ಒಬ್ರು ಗೆಲ್ಲಬೇಕು ಅಂದರೆ ಅದೇ ಇವರೆಲ್ಲ ಪ್ಲ್ಯಾನ್ ನೋಡಿದ್ರೆ ಸಂಗೀತ ಗೆಲ್ಲಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಂಗೀತ ಗೆಲ್ಲಿಸ್ಬೋದು. ಉಸಿರು ಒಳ್ಳಿ ಒಂದು ಲೆಕ್ಕದಲ್ಲಿ ಇವನೇ ಅಲ್ವಾ ಗುರು? ಅವನೇನು ಅವನ ಹೆಸರು? ಕಾರ್ತಿಕಾ? ಓಕೆ, ನಿಮ್ಗೆ? ಕಾರ್ತಿಕ್. ಓಕೆ, ನಿಮ್ಗೆ ಈ ಸಲ ಲಾಸ್ಟ್ ಅಲ್ಲಿ ಯಾರು ಸುದೀಪ್ ಅಕ್ಕ ಇರ್ತಾರ? ಸರ್ ಹೇಳ್ತಾ ಇದೀವಲ್ಲ, ಅವ್ರಿಬ್ರೇ ಇರ್ಬೇಕು, ಪ್ರತಾಪ್ ವರ್ತೂರು. ಚಾನ್ಸ್ ಕೊಟ್ಟಿದ್ದಾರೆ ಆಯ್ತಲ್ವಾ, ಅದನ್ನ ಯೂಸ್ ಮಾಡ್ಕೊಂತ ಇದ್ದಾನೆ. ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಅವನಿಗೊಂದು ಬೆಲೆ ಇರ್ತದೆ. ಇದನ್ನು ಅದೇ ತರ ಡ್ರೋನ್ ಮಾಡಕ್ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಡ್ರೋನ್ ಆದ್ರೂ ಮಾರ್ಲಿ, ಕಾಗೆ ಆದ್ರೂ ಆರಿಸ್ಲಿ, ಅವ್ನು ಗೆದ್ಕೊಳ್ಳಿ. ₹5 ಪೆಪ್ಸಿ, ನಮ್ಮ ಪ್ರತಾಪ ಸೆಕ್ಸಿ. ಹಳ್ಳಿಕಾರ ಒಂದು ಚೆನ್ನಾಗಿ ಆಡ್ತಾ ಇಲ್ಲ, ಆಡ್ಬೇಕು. ಓಕೆ, ಇನ್ನ ಯಾರು ಆಡ್ಬೇಕು? ನಮ್ರತಾನು ಆಡ್ತಾ ಇಲ್ಲ, ಅವರು ಆಡ್ಬೇಕು. ಲಾಸ್ಟ್ ನಿಮ್ಗೆ ಯಾರು ಗೆಲ್ಬೇಕು? ಪ್ರತಾಪ್ ಗೆಲ್ಬೇಕು. ನಮಗೆ ಪ್ರತಾಪ್ ಗೆಲ್ಬೇಕಾ? ಅವರಲ್ಲಿ ಅವ್ರ ಟಾಸ್ಕ್ ಎಲ್ಲ ಚೆನ್ನಾಗಿ, ಮನೆಯಲ್ಲಿ ಅವರೇ ಒಂಥರ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸು. ಜನರೆಲ್ಲ ಅವ್ರನ್ನ ಇಷ್ಟಪಡ್ತಾರೆ, ಬಡವ್ರ ಫ್ಯಾಮಿಲಿ. ನಮ್ಗೆ ಅವ್ರಂದ್ರೆ ಇಷ್ಟ. ಅದಕ್ಕೆ ನಿಮ್ಗೂ ಅವ್ರಂದ್ರೆ ಇಷ್ಟ. ಸುದೀಪ್ ಪಕ್ಕ ಯಾರ್ಯಾರು ನಿಂತಿರ್ಬೋದು? ಪ್ರತಾಪ್ ಮತ್ತೆ ಕಾರ್ತಿಕ್. ನಿಂತಿರ್ತಾರ. ಓಕೆ, ಗುಳ್ಳೆನರಿ, ತುಕಾಲಿ. ಓಕೆ, ಹಾವು, ನಮ್ರತಾ. ಓಕೆ, ತುಂಬಾ ಇನ್ನೋಸೆಂಟ್ ಆಗಿರೋ ಒಂದು ಹಸು? ವರ್ತೂರ್ ಸಂತೋಷ್. ಓಕೆ, ಫಸ್ಟ್ ಆಫ್ ಆಲ್ ವರ್ತೂರ್ ಸಂತೋಷ್ ಗೆಲ್ಬೇಕು ಅಂತ ನಮ್ಮ ಆಸೆ ಇರೋದು. ಯಾಕೆ ಅಂದ್ರೆ ಒಬ್ಬ ಹಳ್ಳಿಕಾರನ ಒಂದು ತಳಿ ಎತ್ತು, ಅದು ಆ ಹಳ್ಳಿಕಾರ್ ತಳಿನ ಅವನು ಬೆಳೆಸ್ಬೇಕು ಅನ್ನೋದೊಂದು ಉದ್ದೇಶ ಇದೆ. ಏನೊಬ್ಬ ಅವನು ಗೆದ್ರೆ ಅಂದ್ರೆ ಆ ತಳಿ ಬಗ್ಗೆ ಒಂದು ಡೆವಲಪ್ಮೆಂಟ್ ಮಾಡಿ ಒಂದು ಈಗ ಆಲ್ಮೋಸ್ಟ್ ದನಕರುಗಳು ಅಂದ್ರೆ ಮೊದಲು ಬೇಸಾಯಕ್ಕಾದ್ರೂ ಯೂಸ್ ಆಗ್ತಾ ಇತ್ತು. ಈಗ ಬೇಸಾಯಕ್ಕೂ ಬರ್ತಿಲ್ಲ, ಏನೂ ಇಲ್ಲ, ಎಲ್ಲ ಕಸಾಯ ಖಾನೆಗೆ ತುಂಬ್ತಿರೋ ಕಾಲ ಬಂದಿದೆ. ಆ ಉದ್ದೇಶದಿಂದ ಅಟ್ಲೀಸ್ಟ್ ಆ ತಳಿನಾದ್ರೂ ಡೆವಲಪ್ಮೆಂಟ್ ಆಗುತ್ತೆ. ಡೆವಲಪ್ಮೆಂಟ್ ಆಗುತ್ತಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ವರ್ತೂರ್ ಸಂತೋಷ್ ಗೆಲ್ಬೇಕು ಅನ್ನೋ ತುಂಬಾ ಆಸೆ ಇದೆ. ಆಮೇಲೆ ಅವರು ಆಲ್ಮೋಸ್ಟ್ ನೀವು ಬೆಂಗಳೂರಲ್ಲಿ ರೇಸ್ ಆಗಿದೆ ಅನ್ಸೋ ಗೊತ್ತು. ಆ ರೇಸ್ ಅಲ್ಲಿ ಅವರೆಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ರು. ಮತ್ತೆ ಅದೇ ತರದ್ದು ಇನ್ನೂ ಇಂಪ್ಲಿಮೆಂಟ್ ಮಾಡ್ಕೊಂಡು ಏನೋ ಇನ್ನೊಂದು ರೇಸ್ ಮಾಡ್ಬೋದಲ್ಲ ಅಂತ ನಮ್ಮ ಆಸೆಯಿಂದ ಗೆಲ್ಬಹುದು ಅಂತ ಹೇಳ್ತೀವಿ. ಓಕೆ, ರೈತನ ಮಗನ ಗೆಲ್ಸಕ್. ಹೌದೌದು, ವರ್ತೂರ್ ಸಂತೋಷ ಗೆಲ್ಬೇಕು. ವರ್ತೂರ್ ಸಂತೋಷ್ ಅವರೇ ಗೆಲ್ಬೇಕು. ಎಂತಕ್ಕೋಸ್ಕರ ವರ್ತೂರ್ ಅವರೇ ಗೆಲ್ಬೇಕು? ಅವನೊಬ್ಬ ರೈತರ ಮಗ, ಹಳ್ಳಿಕಾರ್ ತಳಿಯನ್ನು ಬೆಳೆಸಿದ್ದಾನೆ. ಓಕೆ, ಎಲ್ಲ ಕಡೆನೂ ಹೋಗ್ತಾನೆ, ಏನಿಲ್ಲೇ ಅಂತಿಲ್ಲ. ಎಲ್ಲ ಕಡೆ ಹೋಗ್ಬಿಟ್ಟು ಮಾತಾಡಿ ತಳಿ ಬೆಳೆಸೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಓಕೆ, ಅವರು ಗೆಲ್ಲೋದ್ರಿಂದ ಸೊ ಈ ಥರ ಸಮಾಜಕ್ಕೆ ಏನಾದ್ರು ಒಂದು ಉಪಯೋಗ ಆಗುತ್ತಪ್ಪ ಅಂತಂದ್ರೆ ಏನು ಉಪಯೋಗ ಆಗುತ್ತೆ? ರೈತರಿಗೆ ರೇಸ್ ಮಾಡ್ತಾರೆ ಅವರು, ರೈತಿನ ರೇಸ್, ಅದ್ರ ಬಗ್ಗೆ ತಿಳಿಸ್ತಾರೆ. ಇನ್ನೂ ಹೆಚ್ಚಿನ ಕಡೆ ಓಡಾಡಿ ಎಲ್ಲ ಕಡೆನೂ ತಿಳಿಸ್ಬೋದು ಅಂತ. ಓಕೆ ಓಕೆ, ನೆಕ್ಸ್ಟು ರನ್ನರ್ ಅಪ್ ಆಗಿ ಯಾರು ಇರಬೇಕು? ರನ್ನರ್ ಅಪ್ ಕಾರ್ತಿಕ್ ಇರಬೇಕು. ಇತ್ತೀಚೆಗೆ ಜನ ಏನು ಹೇಳ್ತಿದ್ದಾರೆ ಅಂದ್ರೆ ವರ್ತೂರ್ ಸಂತೋಷ್ ಮತ್ತೆ ಪ್ರತಾಪ್ನು ತುಂಬಾ ಸಿಂಪತಿಯಿಂದಾನೇ ಗೆದ್ಕೊಂಡ್ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ನಾವು ವರ್ತೂರ್ ಸಂತೋಷ್ನ ನಾವು ಕಣ್ಣಿಂದ ನೋಡಿದೀವಿ, ಪ್ರತಾಪ್ ಬಗ್ಗೆ ಗೊತ್ತಿಲ್ಲ ಅಷ್ಟು. ನಾವು ಆಲ್ಮೋಸ್ಟ್ ವರ್ತೂರ್ ಅಂತ ಅಲ್ಲಿಗೆ ಹೋಗಿದೀವಿ ಕೂಡ, ಅವ್ರದ್ದು ಫಾರ್ಮ್ ಹೌಸ್ಗೆಲ್ಲ ಹೋಗಿರೋದ್ರಿಂದ ಅವರು ಯಾವ ಥರ ವ್ಯಕ್ತಿತ್ವ ಅನ್ನೋದು ನಮಗೆ ಗೊತ್ತಿದೆ. ಯಾಕೆಂದ್ರೆ ಅವರು ಅಷ್ಟೊಂದು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಬೆಳೆದು ಬಂದಿರೋಂಥ ವ್ಯಕ್ತಿ ಅಲ್ಲ ಒಂದು. ಇನ್ನೊಂದು, ಅವರು ಬೂಟಾಟಿಕೆಯಾಗಿ ಮಾತಾಡೋಲ್ಲ, ಇರೋ ರಿಯಾಲಿಟಿ ಮಾತಾಡ್ಕೊಂಡು ಬರ್ತಿದ್ರು. ಅವ್ರು ಇರೋ ಫ್ಯಾಕ್ಟ್ ಹಂಗೆ, ಬಟ್ ಇನ್ನೊಂದು ಸ್ವಲ್ಪ ಬೋಲ್ಡಾಗಿ ಮಾತಾಡೋರು. ಅಲ್ಲಿ ಆಲ್ಮೋಸ್ಟ್ ಮೀಡಿಯಾ ಅಲ್ವಾ, ಸ್ವಲ್ಪ ಏನೋ ಸೈಲೆಂಟ್ ಆಗಿರ್ಬೋದು ಅನ್ಸುತ್ತೆ ಅಷ್ಟೇ. ಓಕೆ, ಅದ್ರ ಬಗ್ಗೆ ಇನ್ನೇನು ಸಿಂಪತಿ ಗಿಡ್ಸ್ಕೊಳ್ಳೋ ಅಂತ ವ್ಯಕ್ತಿನೂ ಅಲ್ಲ. ಫಸ್ಟ್ ಆಫ್ ಆಲ್ ಅವರಿಗೆ ಫ್ಯಾನ್ ಫಾಲೋವರು ತುಂಬಾನೇ ಇದೆ.
ಆನೆ ಹಾಂ, ಆನೆ ಅವಾಗ ಅವ್ರು ಇದ್ರು, ಈಗ ಕಾರ್ತಿಕ್ ಆನೆ. ಕಾರ್ತಿಕ್ ಆನೆ. ನೆಕ್ಸ್ಟ್ ಹುಲಿ. ಹುಲಿ ಸೈಲೆಂಟ್ ಹುಲಿ ಅಂದರೆ ನಮ್ಮ ಡ್ರೋನು. ಡ್ರೋನು. ಟೆರರ್ ಹುಲಿ ಅಂದರೆ ಸಂಗೀತ. ಸಂಗೀತ. ಬೆಂಕಿ. ಬೆಂಕಿ ಬೆಂಕಿ ನಮ್ರತಾನೆ. ಬೆಂಕಿ ನಮ್ರತನ. ಓಕೆ. ಗುಳ್ಳೆನರಿ. ಒಳ್ಳೆನರಿ ನಮ್ಮ ಬಾಸು ಯಾರೋ ಕಾಮಿಡಿ ಸಂತೋಷ್. ಕಾಮಿಡಿ ಸಂತೋಷ. ಓಕೆ. ವಿಷ ಕಕ್ಕುವಂಥ ಹಾವು. ವಿಷ ಕಕ್ಕುವಂಥವು ಆ ಥರ ಯಾರೂ ಇಲ್ಲ. Okay. ಬಟ್ ವಿನಯ್ ಹಾಂ. ಆ ಥರ ತುಂಬಾನೇ ಟ್ಯಾಕಲ್ toxic ಮಾಡ್ಕೊಂಡು ಟಾಪ್ ಸೀಕ್ರೆಟಲ್ಲಿ ಮಾಡ್ತಾ ಇದ್ದಾರೆ. ಓಕೆ. ನನಗೆ ಕೇಳಿದ ಪ್ರಕಾರ ವಿನಯ್ ಮತ್ತು ಇವಳು ನಮ್ರತಾ ಇಬ್ಬರು ಮಾತಾಡ್ಕೊಂಡು ಟ್ಯಾಕಲ್ ಬಂದಿರೋ ಪ್ರತಾಪ್ ಗೆಲ್ಬೇಕಾ? ಯಾಕೆ ಪ್ರತಾಪೇ ಗೆಲ್ಬೇಕು? ಪ್ರತಾಪ್ ಅಂದರೆ ಯಾಕೋ ಪಾಪ ಕಷ್ಟಪಡ್ತಾರೆ. ಅಪ್ಪ ಅಮ್ಮನಿಂದ 3 ವರ್ಷ ಹಿಂದೆ ನೋಡಿರಲ್ಲ ಅವ್ರ ಅಪ್ಪ ಅಮ್ಮನ ಜೊತೆ. ಆಮೇಲೆ ಅವರಷ್ಟು ಗೇಮ್ ಈಸಿಯಾಗಿ ಆಡೋದು ಯಾರು. ಓಕೆ. ಸೊ ರನ್ನರ್ ಅಪ್ ಯಾರಾಗ್ಬೋದು? ಅಪ್ಪ ವಿನಯ್ ಆಗ್ಬೋದು. ಅವ್ರು ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತಾರೆ. ಓಕೆ. ಸ್ವಲ್ಪ ಸ್ಟ್ರಾಂಗರ್. ಅದಕ್ಕೆ ಅವರೇ ಇದಾಗಬೇಕು. ಸೊ ಸಿಂಹ ನಮ್ಮ ಪ್ರತಾಪ್ ಭಯ್ಯ. ಪ್ರತಾಪೇ. ಆನೆ ಯಾರು? ಆನೆ ವಿನಯ್. ಆನೆ ವಿನಯ್. ಓಕೆ. ನೆಕ್ಸ್ಟ್ ಹುಲಿ. ಹುಲಿ ಕಾರ್ತಿಕ್. ಬೆಂಕಿ. ಬೆಂಕಿ ಮಾಮದ್ ಬೆಂಕಿ ತನಿಷ್. ಬೆಂಕಿ ತನಿಷಾ. ಓಕೆ. ನರಿ. ನಮ್ರತ. ಓಕೆ. ತುಂಬಾ ವಿಷ ಕಕ್ಕುವಂತ ಹಾವು. ವಿಷ ಕಕ್ಕುವಂತ ಹಾವು ಈಗ ಪ್ರೆಸೆಂಟ್ ಆಗಿ ಯಾರಂದ್ರೆ ಯಾರಿದ್ದಾರೆ? ತುಕಾಲಿ. ಓಕೆ. ಸೊ ನೆಕ್ಸ್ಟ್ ಹಸುಗೆ ಯಾರನ್ನ ಹೋಲಿಸ್ತೀರಾ? ಹಸುಗೆ ತುಂಬಾ ಇನ್ನೋಸೆಂಟು. ಅಂತ ಹೇಳೋಕ್ಕಲ್ಲ, ನಾವು ಒಂಚೂರು ವರ್ತೂರ್ ಸಂತೋಷ ಅನ್ಕೋತೀವಿ. ವರ್ತೂರ್ ಸಂತೋಷ್. ಓಕೆ. ಈ ಸಲ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಿ ಹೋಗ್ಬೋದು? ಈ ಸಲ ಮೈಕಲ್ ಹೋಗ್ತಾರೆ. ಓಕೆ. ವರ್ತೂರ್ ಸಂತೋಷ್ ಅವ್ರು ಆದ್ಮೇಲೆ ಇನ್ನ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅಂದ್ರೆ ಯಾರು ಚೆನ್ನಾಗಿ ಆಡ್ತಿದ್ದಾರೆ? ಕಾರ್ತಿಕ್ ಅವ್ರು ಚೆನ್ನಾಗಿ ಆಡ್ತಾರೆ. ಆಸ್ ಎ ಗೇಮ್ ಪ್ಲೇಯರ್ ಆಗು ಕೂಡ ಆಡ್ತಾರೆ. ಹುಡುಗಿರಲ್ಲಿ ಯಾರು ಚೆನ್ನಾಗಿ ಆಡ್ತಿದ್ದಾರೆ? ಹುಡುಗಿರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಫಸ್ಟ್ ಎಲ್ಲ ನಮ್ರತ ಒಂದು ಸ್ವಲ್ಪ ವೀಕ್ ಫಾರ್ಮ್, ಇನ್ನೊಬ್ರನ್ನ ಇನ್ಫ್ಲುಯೆನ್ಸ್ ಆಗಿ ಆಟ ಆಡ್ತಿದ್ಲು. Okay. ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಆಡ್ತಿದ್ದಾರೆ. ಹಂಗೆ ಸಂಗೀತನೂ ಕೂಡ ಫಸ್ಟಿಂದನೂ ಕೂಡ ಅವಳು ಸ್ಟ್ಯಾಂಡ್ ನಿಂತ್ಕೊಂಡು ಆಡ್ತಾಳೆ. ನಮ್ರತ ಆಸ್ ಎ ಗುಡ್ ಪರ್ಸನ್ನು, ಪರವಾಗಿಲ್ಲ, ಏನು ಅಂತ ಇದನ್ನೇನಿಲ್ಲ, ಆಡ್ತಾರೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ. ಆ್ಯಕ್ಚುಲಿ ನಾವು ವರ್ತೂರ್ ಸಂತೋಷ್ ಆನೆಸ್ಟ್ ಆಗಿ ಆಡ್ತವ್ರೆ, ನಾಟಕ ಆಡ್ತಾರೆ, ಕರೆಕ್ಟಾಗಿ ಆಡ್ತವ್ರೆ. ಕರೆಕ್ಟಾಗಿ ಆಡ್ತಿದ್ದಾರೆ. ಓಕೆ. ಪ್ರತಾಪ್ ಇಲ್ಲ ವರ್ತೂರು. ಪ್ರತಾಪ್ ವರ್ತೂರ್ ಯಾಕೆ ಗೆಲ್ಬೇಕು? ಪ್ರತಾಪೇ ಗೆಲ್ಬೇಕು. ಪ್ರತಾಪೇ ಗೆಲ್ಬೇಕು. ಓಕೆ. ಈ ಸಲ ರನ್ನರ್ ಅಪ್ ಯಾರು ಆಗ್ತಾರೆ? ವಿನಯ್ ಆಗ್ಬೇಕಾ? ವಿನಯ್ ಯಾಕೆ ಆಗ್ಬೇಕು? ವಿನಯ್ ಸ್ವಲ್ಪ ಕಂಟೆಂಟ್ ಸ್ಟ್ರಾಂಗ್ ಇದ್ದಾರೆ ಅವರು. ಎಲ್ಲದಕ್ಕೂ ಅವರು ಎಲ್ಲಾನು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಸೊ ನನ್ನ ಫೇವ್ರೇಟ್ ವಿನಯ್. ವಿನಯ್. ಆದ್ರೆ ಹುಡುಗಿರ್ ಫ್ಯಾನ್ ಅವರು. ಹುಡುಗಿರ್ ಫ್ಯಾನಾ? ತನಿಷಾ ಫ್ಯಾನಾ? ಓಕೆ. ದ್ರೋಣ್ ಪ್ರತಾಪ್ ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರಾ? ಓಕೆ. ಅವ್ರು ರನ್ನರ್ ಅಪ್ ಆಗ್ಬೋದು ಮೋಸ್ಟ್ಲಿ ರನ್ನರ್ ಅಪ್ ಆಗ್ಬೋದು. ಓಕೆ. ಇನ್ನು ಯಾರ್ಯಾರು ಫೈನಲಿಗೆ ಬರ್ಬೋದು ಅಂತ ಹೇಳಿ? ಫಸ್ಟ್ ಕಾರ್ತಿಕ್, ಸಂಗೀತ, ಡ್ರೋನ್ ಪ್ರತಾಪ್, ಕಾರ್ತಿಕ್, ಆಮೇಲೆ ತನಿಷಾ. ಓಕೆ. ಆಡ್ತಾರೆ. ಚೆನ್ನಾಗಿ ಆಡ್ತಾರೆ ಅನ್ನೋದಕ್ಕೆ. ಸೊ ನಾನು ಹುಲಿ ಕಾರ್ತಿಕ್, ಆನೆ ವಿನಯ್, ಗುಳ್ಳೆನರಿ ಸಂತೋಷ್. ಓಕೆ. ಹಾವು ನಾಯಿ ನಮ್ರತ. ಮತ್ತೆ ಹಸು ವರ್ತೂರ್ ಸಂತೋಷ್. ಓಕೆ. ಡ್ರೋನ್ ಪ್ರತಾಪ್ ಹುಲಿ. ಪ್ರತಾಪ. ಓಕೆ. ನೆಕ್ಸ್ಟ್ ನರಿ. ವಿನಯ್. ಜಾಸ್ತಿ ವಿಷಾಕಾರ ಅಂತ ಹಾವು. ನಮ್ರತ.